ನಮಸ್ತೆ ಎಲ್ಲರಿಗೂ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ನಾನು ಬೆಳಿಗ್ಗೆನೇ ಎದ್ದು ವಾರ ಮಾಡೋಣ ಅಂತ ಹೇಳಿ ಇದು ಮಾಡಿದೆ, ಬಟ್ ಆಗಲಿಲ್ಲ. ಬೆಳಿಗ್ಗೆ ತುಂಬ ಲೇಟ್ ಆಯಿತು ಎದ್ದಿದ್ದು. ಅದರಿಂದ ಸ್ವಲ್ಪ ಊರಿಂದ ಸಂಜೆ ಹಂಗೆ ಮಾಡೋಣ, ವಾರನ ಪೂಜೆ ಎಲ್ಲ ಸಂಜೆ ಮಾಡ್ಕೊಳ್ಳೋಣ, ಇವಾಗ ಆಗಲ್ಲ ಬಿಸಿಲು ಬಂದ್ಬಿಟ್ಟಿದೆ ಅಂತ ಹೇಳಿ ಊರಿಂದ ತೊಗೊಂಬಂದಿದ್ನೆಲ್ಲ ಧನಿಯಾ ಮೆಣಸಿನ್ಕಾಯಿ ಎಲ್ಲ ಬಿಸಿಲಿಗೆ ಹಾಕೋಣ ಅಂತ ಹೇಳಿ ಹಾಕ್ತಿದ್ದೆ. ನಾವು 2 ಥರ ಸಾಂಬಾರು ಪುಡಿ ಮಾಡಿಸ್ತೀವಿ, ಒಂದು ಮಸಾಲೆ ಸಾರಿಗೆ, ಇನ್ನೊಂದು ಬೇಳೆ ಸಾಂಬಾರಿಗೆ. ಸದ್ಯಕ್ಕೆ ಇವಾಗ ಮಸಾಲೆ ಸಾರಿಗೆ ಮಾತ್ರ ಮಾಡಿಸೋಣ ಅಂತ ಹೇಳಿ ಸ್ವಲ್ಪ ಮಾತ್ರ ಒಂಡಾಕಿದ್ದೀನಿ. ನೆಕ್ಸ್ಟು ಬೇಳೆ ಸಾಂಬಾರಿಗೆ ಸಪ್ರೇಟಾಗಿ ಮಾಡಿಸ್ತೀನಿ. ಇದು ಮಾಡಿಸಿದಾಗ ನಾನು ನಿಮಗೆ ವಿಡಿಯೋ ಹಾಕ್ತೀನಿ. ಮೇಲೆಲ್ಲ ಹಾಕ್ಬಿಟ್ಟು ಬಂದು ಟಿಫನ್ಗೆ ಅಂತ ಪೂರಿ ಮಾಡಿದ್ದೆ. ಆಮೇಲೆ ಬಂದು ಕೆಳಗಡೆ ಟಿಫನ್ ಎಲ್ಲ ತಿಂದಾದಮೇಲೆ ಟಿಫನ್ ಮಾಡಿಬಿಟ್ಟೆ ನಾನು ಮೇಲೆ ಹೋಗಿದ್ದೆ, ಅದನ್ನೆಲ್ಲ ಬಿಸಿಲಿಗೆ ಹಾಕ್ಬಿಟ್ಟು ಬರೋಣ ಅಂತ ಹೇಳಿ. ಆಮೇಲೆ ಕೆಳಗಡೆ ಬಂದು ಟಿಫನ್ ತಿಂದು ಒಟ್ಟಿಗೆ ಅಡುಗೆ ಮಾಡ್ಬೋಣ, ಎಲ್ಲ ಕ್ಲೀನ್ ಮಾಡಬೇಕು, ಶುಕ್ರವಾರ ಬೇರೆ ಅಲ್ವಾ, ಎಲ್ಲ ಕ್ಲೀನ್ ಮಾಡಬೇಕಲ್ಲ ಅಂತ ಹೇಳಿ ಅಡುಗೆನೂ ಕೂಡ ನಾನು ಮಾಡಿಬಿಟ್ಟೆ. ಟಿಫನ್ ತಿಂದಾದಮೇಲೆ ಅಡುಗೆನೂ ಎಲ್ಲ ಆದಮೇಲೆ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬೋಣ, ಒಂದು ಕಡೆಯಿಂದ ಎಲ್ಲ ಮಾಡ್ಕೊಂಬಂದ್ಬೋಣ ಅಂತ ಹೇಳಿ ಫಸ್ಟು ಗ್ಯಾಸ್ ತೊಳೆಯೋಣ ಅಂತ ಗ್ಯಾಸ್ ಕ್ಲೀನ್ ಮಾಡ್ತಿದ್ದೆ. ಮತ್ತು ಇನ್ನೊಂದು ಏನಂದರೆ, ಪೂಜೆ ಮಾಡೋ ದಿನ ಮತ್ತು ಹಬ್ಬ, ಹುಣ್ಣಿಮೆ, ಅಮಾವಾಸ್ಯೆ ಇಂಥ ಟೈಮ್ಗಳಲ್ಲಿ ಮಾತ್ರ ನಾವು ಮನೆ ಕ್ಲೀನಾಗಿ ಇಟ್ಕೋಬೇಕು, ಕ್ಲೀನ್ ಮಾಡಬೇಕು ಅಂತ ಮಾಡೋದಲ್ಲ. ಪ್ರತಿದಿನ ಎಷ್ಟು ನೀಟಾಗಿ ಇಟ್ಕೊತಿರೋ ಅಷ್ಟು ಒಳ್ಳೆಯದು. ನನ್ನ ರೊಟೀನು ಇದೇ ಬೇರೆ ಥರ ಇದೆ. ನಾನು ಅದನ್ನು ಶೇರ್ ಮಾಡ್ತೀನಿ. ಮಾರ್ನಿಂಗ್ ರೊಟೀನ್ ಯಾವ ಥರ ಇದೆ, ಈವ್ನಿಂಗ್ ರೊಟೀನ್ ಯಾವ ಥರ ಇದೆ ಎಲ್ಲ ನಾನು ಶೇರ್ ಮಾಡ್ತೀನಿ. ಒಂದೊಂದಾಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ಬ್ರೆಶೀಟ್ ಎಲ್ಲ ತೆಗಿತಾ ಇದ್ದೆ. ಬ್ರೆಶೀಟ್ ಎಲ್ಲ ತೆಗೆದು ತುಂಬ ದಿನ ಆಯಿತು, ಯುಗಾದಿ ಹಬ್ಬದಲ್ಲಿ ತೆಗ್ದೇ ಇರಲಿಲ್ಲ. ಅದರಿಂದ ಬ್ರೆಶೀಟ್ ಎಲ್ಲ ತೆಗೆದು ಬೇರೆ ಬ್ರೆಶೀಟ್ ಎಲ್ಲ ಹಾಕಿ ಒಂದು ಕಡೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ, ಮನೆಯೆಲ್ಲ ಒರೆಸಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಬಿಡೋಣ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೇ ಸಂಜೆ ಆಗ್ತಿದ್ದಂಗೆ ದೀಪ ಹಚ್ಚೋದಕ್ಕೂ ಸರಿ ಹೋಗುತ್ತೆ. ಬೆಳಿಗ್ಗೆನೇ ಮಾಡಬೇಕಿತ್ತು ವಾರನ, ಬಟ್ ಆಗಲಿಲ್ಲ. ಬೆಳಿಗ್ಗೆ ತುಂಬ ಲೇಟಾಗಿ ಎದ್ದಿದ್ದರಿಂದ ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋಣ ಬಿಡು ಅಂತ ಹೇಳಿ ಇದು ಮಾಡಿದೆ. ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಅದು 2 ಮಕ್ಕಳನ್ನ ಇಟ್ಕೊಂಡು ರಜಾ ಇರೋದರಿಂದ ಬೆಳಿಗ್ಗೆಯಿಂದ ಸಂಜೆ ತನಕ ಅವ್ರ ಹತ್ರ ಕಿರ್ಚಾಡೋದೇ ಆಗುತ್ತೆ ನನಗೆ. ಇನ್ನೆಲ್ಲಿ ಅಂತ ಹೇಳ್ಬಿಟ್ಟು ಸರಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ, ಆಗಲ್ಲ. ನಾನು ಲೇಟಾಗಿ ಟಿಫನ್ ಮಾಡೋಣ ಅಂದ್ರೂ ಆಗಲ್ಲ. ನನ್ನ ಮೈದನೂ ಡ್ಯೂಟಿಗೆ ಹೋಗ್ತಾರೆ, ಅವ್ರು ಹೋಗೋಷ್ಟೊತ್ತಿಗೆ ನಾನು ಟಿಫನ್ ಮಾಡಬೇಕು. ನನ್ನ ಕೈಲಿ ಏನಾಗುತ್ತೋ ಫಾಸ್ಟಾಗಿ ಅದನ್ನು ಮಾಡ್ತೀನಿ. ಎದ್ದೇಳೋದು ಲೇಟೇ. ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ಬೇಗ ಎದ್ದೇಳ್ತಿದ್ದೆ, ಯಾಕಂದರೆ ಮಕ್ಕಳಿಗೆ 8 ಗಂಟೆ ಅಷ್ಟೊತ್ತಿಗೆಲ್ಲ ರೆಡಿ ಇರಬೇಕು. 8:45 ಅಷ್ಟೊತ್ತಿಗೆಲ್ಲ ಮಕ್ಕಳು ಮನೆ ಬಿಟ್ಬಿಡ್ತಾರೆ. 8 ಗಂಟೆಗೆಲ್ಲ ರೆಡಿ ಇರಬೇಕು. ನಾನು 6 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿ ನನ್ನ ಯಜಮಾನ್ರಿಗೂ ಊಟ ಕೊಡ್ತಿದ್ದೆ. ಬಟ್ ಇವಾಗ ಪಾಪ ಅವ್ರಿಗೂ ಊಟ ಕೊಡ್ತಿಲ್ಲ, ನಾನು ಡಬ್ಬಿ ಕಟ್ತಿಲ್ಲ. ಯಾಕಂದರೆ ಟಿಫನ್ನೇ ನಾನು ಇವಾಗ ಎದ್ದೇಳ್ತಿರೋದೇ ಲೇಟಾಗಿರೋದ್ರಿಂದ ಸರಿಯಾಗಿ ಬೆಳಿಗ್ಗೆ ಹೊತ್ತು ಅಡುಗೆ ನಾಷ್ಟ 2 ನಮ್ಮ ಮನೆಯವ್ರು ಹೋಗೋಷ್ಟೊತ್ತಿಗೆ ಮಾಡೋಕ್ಕಾಗ್ತಿಲ್ಲ. ಅದರಿಂದ ಇವಾಗ ಸ್ವಲ್ಪ ಅವ್ರಿಗೆ ಡಬ್ಬಿ ಕಟ್ಟೋದೆಲ್ಲ ಕಮ್ಮಿ ಆಗೈತೆ. ಸರಿ ಅಂತ ಹೇಳಿ ನೆನ್ನೆ ಗುರುವಾರನೇ ಎಲ್ಲ ತೊಳೆದಿದ್ದೆ. ನಾನು ಗುರುವಾರದ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಗುರುವಾರ ನೈಟೇ ಎಲ್ಲ ನಾನು ಬಟ್ಟೆ ಎಲ್ಲ ಒಗೆದು ಮತ್ತು ಅಲ್ಲಿ ಪ್ಯಾಸೇಜ್ ಎಲ್ಲ ತೊಳೆದ್ಬಿಟ್ಟಿದ್ದೆ. ಅಂದ್ರೂ ನಾವು ಅದು ಹಿಂದಿನ ದಿನ ತೊಳೆದಂಗೆ ನಾವು ಪೂಜೆ ಮಾಡೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಮತ್ತೆ ತಿರ್ಗಾ ಇನ್ನೊಂದು 4 ಜಗ್ ನೀರು ಹಾಕಿ ತೊಳೆದು ಮತ್ತು ಮೇಲೆ ಬಟ್ಟೆ ಹಾರಾಕಿದ್ದೆ. ನೈಟೇ ಹಾರಾಕಿದ್ನಲ್ಲ 9 ಗಂಟೇಲಿ, ಅದೆಲ್ಲ ತೊಗೊಂಡು ಬಂದೆ. ಮತ್ತು ಇನ್ನೊಂದು ಸ್ವಲ್ಪ ಶರ್ಟ್ಗಳ ಕಾಲರ್ ಹತ್ರ ಕೊಳೆನೇ ಹೋಗಿರಲ್ಲ, ಅದರಿಂದ ನೈಟೇ ನೆನೆ ಹಾಕಿದ್ದೆ. ಆ ಬಟ್ಟೆ ಮಿಷಿನ್ಗೆ ಹಾಕ್ದಾಗಲೇ ಅದನ್ನು ನೆನೆ ಹಾಕಿದ್ದೆ ನೈಟೇ. ಸರಿ ಅಂತ ಹೇಳಿ ಎಲ್ಲ ಒಗೆದಿದ್ದೆ. ಅದಕ್ಕೆ ಮೇಲೆ ಅದನ್ನೆಲ್ಲ ಒಣಗಿರೋದೆಲ್ಲ ಎತ್ಬಿಟ್ಟು ಒಗೆದಿರೋದೆಲ್ಲ ಹಾರಾಕ್ತಿದ್ದೆ. ಅಲ್ಲಿ ಸ್ವಲ್ಪ ಧನಿಯಾ ಮೆಣಸಿನ್ಕಾಯಿ ಬೇರೆ ಹಾಕಿರೋದ್ರಿಂದ ನನ್ನ ನೀರು ಬೇರೆ ಕೆಳಗಡೆ ಅನುಗ್ತಿತ್ತು. ಯಾಕಂದರೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಡ್ರೈ ಆಗುತ್ತೆ. ಬಟ್ ಇದೆಲ್ಲ ಕೈಯಲ್ಲಿ ಒಗೆದಿರೋ ಬಟ್ಟೆ,
ನನ್ನ ಮಗಳದು ಚಿನಾರಿಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಹಾಕೋಕ್ಕಾಗಲ್ಲ. ಮತ್ತು ಕಾಲರ್ ತುಂಬ ಕೊಳೆ ಇರುತ್ತೆ, ಅದನ್ನು ಮಿಷಿನ್ಗೆ ಹಾಕ್ಬೇಕು, ಕೊಳೆನೇ ಹೋಗಲ್ಲ. ಅದಕ್ಕೆ ಕೈಯಲ್ಲೇ ಒಗ್ದಿದ್ದು ಅದನ್ನೆಲ್ಲ. ಸರಿ, ಅದಕ್ಕೆ ನೀರು ಬೇರೆ ಅನುಗ್ತಿತ್ತು, ಹೆಂಗೋ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕ್ತೆ. ಈ ಕಡೆ ಎಳೆದು ಧನಿಯಾ ಮೆಣಸಿನ್ಕಾಯಿ ಎಲ್ಲ ಹಾಕ್ತೆ. ಆಮೇಲೆ ಮೇಲ್ಗಡೆ ನೈಟು ಒಗ್ದಿದ್ದೆಲ್ಲ ಒಣಗಿದ್ದೆಲ್ಲ ತೊಗೊಂಬಂದಿದ್ನಲ್ಲ, ಸರಿ ತಡಿ ಎಲ್ಲ ಮಡಚಿ ಎತ್ತಿಟ್ಬಿಡೋಣ ಅಂತ ಹೇಳಿ ಎಲ್ಲ ಮಡಚಿ ಎತ್ತಿಡ್ತಿದ್ದೆ. ಮತ್ತು ಇನ್ನೊಂದು ಏನಂದರೆ, ನಾನು ಗುರುವಾರದ ವಿಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡಬೇಕಾಗಿತ್ತು, ಅದನ್ನು ಹೇಳಲಿಲ್ಲ. ಗುರುವಾರ ಬೆಳಿಗ್ಗೆ ಮಕ್ಕಳದು ರಿಸಲ್ಟ್ ಬಂತು, 10ನೇ ತಾರೀಕು ಹೋಗಿದ್ವಿ. ನನ್ನ ಮಗಳು 3rd ರ್ಯಾಂಕ್ ಬಂದಿದ್ದಾಳೆ ಕ್ಲಾಸ್ಗೆ. ನನ್ನ ಮಗ 89% ಏನೋ ಬಂದಿದ್ದಾನೆ. ಇಬ್ಬರು ಚೆನ್ನಾಗಿ ಓದ್ತಾರೆ. ನನ್ನ ಮಗಳು ಇವಾಗ 1st ಸ್ಟ್ಯಾಂಡರ್ಡು, ನನ್ನ ಮಗ 3rd ಸ್ಟ್ಯಾಂಡರ್ಡ್ ಇವಾಗ. ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ, ನಾನೇನು ಹಣ ಆಸ್ತಿ ನಾನೇನು ಕೇಳಲ್ಲ ದೇವ್ರ ಹತ್ರ. ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಪ್ಪ ಅಂತ ಅಷ್ಟೇ ನಾನು ಕೇಳೋದು. ಯಾಕಂದರೆ ಇವಾಗ ಎಜುಕೇಷನ್ ಮುಂದೆ ಇನ್ನೇನೂ ಇಲ್ಲ. ನಿಜ ತಾನೇ ನಾನು ಹೇಳ್ತಿರೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಎಜುಕೇಷನ್ನೇ. ಸರಸ್ವತಿ ಒಂದು ಚೆನ್ನಾಗಿತ್ತು ಅಂದರೆ ಲಕ್ಷ್ಮಿ ತಾನಾಗೇ ಬರ್ತಾಳೆ. ಹಂಗನ್ಬಿಟ್ಟು ಈ ವಯಸ್ಸಿನ ಮಕ್ಕಳಿಗೆ ಅಷ್ಟೊಂದು ಪ್ರೆಷರ್ ಹಾಕಿ ಓದಿಸೋದು ತಪ್ಪೇ. ಹಂಗನ್ಬಿಟ್ಟು ಹೆವಿ ಪ್ರೆಷರ್ ಹಾಕಿ ಏನು ನಾನು ಓದಿಸ್ತಿಲ್ಲ. ನಮ್ಮ ಕೈಲಿ ಆಗಷ್ಟು ಎಷ್ಟು ಓದಿಸ್ಬೇಕೋ ಓದೋ ಟೈಮಲ್ಲಿ ಓದ್ತಾರೆ, ತಿನ್ನೋ ಟೈಮಲ್ಲಿ ತಿಂತಾರೆ, ಬರೆಯೋ ಟೈಮಲ್ಲಿ ಬರೀತಾರೆ, ಆಟಾಡೋ ಟೈಮಲ್ಲಿ ಆಟಾಡ್ತಾರೆ. ಆದರೆ ನನ್ನ ಮಕ್ಕಳು ಬರೆಯೋದಕ್ಕಿಂತ ಓದೋದಕ್ಕಿಂತ ಆಟನೇ ಜಾಸ್ತಿ. ಅದರಲ್ಲೂ ಈಗ 2 ತಿಂಗಳು ಅವ್ರನ್ನ ಹಿಡಿದು ನಿಲ್ಲಿಸೋದೇ ಆಗೋಗೈತೆ ನನಗೆ ಅಂತ ಅಲ್ಲ, ಎಲ್ಲ ತಾಯಂದ್ರಿಗೂ ಅಷ್ಟೇ. ಈಗ 2 ಮಂತ್ಸ್ ತನಕ ಹೆಂಗೆ ಹಿಡಿದು ನಿಲ್ಲಿಸ್ಬೇಕು, ಯಾವ್ಯಾವ ಆ್ಯಂಗಲಲ್ಲಿ ಮಕ್ಕಳು ಟಾರ್ಚರ್ ಕೊಡ್ತಾರೋ ಹೇಳೋದಕ್ಕೆ ಅಸಾಧ್ಯ. ನಾನಿಷ್ಟು ನೆಮ್ಮದಿಯಾಗಿ ಇವಾಗ ಕೆಲಸ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಏನು ಅಂದರೆ, ನನ್ನ ಮಕ್ಕಳು ಇಬ್ಬರು ಮಲ್ಕೊಂಡವ್ರೆ, ಅದೇ ದೊಡ್ಡ ರೀಸನ್ನು. ಇಲ್ಲ ಅಂದಿದ್ದರೆ ಕ್ಯಾಮ್ರಾ ಮುಂದೆ ಬರೋದು, ತೀಟ್ಲೆ ಮಾಡೋದು, ನನಗೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಸರಿ ಸ್ನಾನ ಮಾಡೋಣ ಅಂತ ಹೇಳಿ, ಹೆಂಗೋ ಮಲ್ಕೊಂಡಿದ್ರಲ್ಲ ಮಕ್ಕಳು ಅಂತ ಹೇಳಿಬಿಟ್ಟು ಸ್ನಾನಕ್ಕೆ ಹೋದೆ. ಸ್ನಾನ ಮಾಡ್ಕೊಂಡು ಬಂದೆ. ನೆಕ್ಸ್ಟು ಹೂವು ಮತ್ತು ವೀಳ್ಯದೆಲೆ ಎಲ್ಲ ತರಬೇಕಿತ್ತು. ಸರಿ, ಮಕ್ಕಳು ಮಲಗಿದ್ರಲ್ಲ ಸೈಲೆಂಟಾಗಿ ಇಲ್ಲೇ ಪಕ್ಕದ ರೋಡಲ್ಲಿ ಹೋಗಿ ಬೇಗ ತಂದ್ಬಿಡೋಣ ಅಂತ ಹೇಳಿ ಬೇಗ ಹೋಗಿ ಹೂವು ಮತ್ತು ವೀಳ್ಯದೆಲೆ ಮತ್ತು ಟೊಮೊಟೊ ಎಲ್ಲ ಖಾಲಿಯಾಗಿತ್ತು. ಅದಕ್ಕೆ ಹೋಗಿ ತೊಗೊಂಬಂದೆ. ಬೇಕಿದ್ರೆ ಎಷ್ಟೋ ಜನ ಕೇಳ್ಬೋದು, ಮಕ್ಕಳನ್ನ ಮಲಗಿಸ್ಬಿಟ್ಟು ಅದು ಹೆಂಗೋಗಿದ್ದೀರಾ ಅಂತ. ಏನಿಲ್ಲ, ಆರಾಮಾಗಿ ಮಲ್ಕೋತಾರವರು. ಎದ್ರೂ ಎದ್ದಲ್ಲೇ ಕೂತಿರ್ತಾರೆ. ಇಲ್ಲೇ ಪಕ್ಕದ ರೋಡಲ್ವ, ನಾನು ಹಂಗೆಲ್ಲೂ ಬಿಟ್ಟು ಹೋಗಲ್ಲ. ಇಲ್ಲೇ ಪಕ್ಕದ ರೋಡಲ್ಲಲ್ವ ಮಲ್ಕೊಂಡಿದ್ರು ಇಬ್ಬರೂ. ಒಂದು 5 ನಿಮಿಷ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಹೋದೆ. ಸರಿ, ಇವಾಗ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ, ಬಾಗಿಲು ತೊಳೆದು ರಂಗೋಲಿ ಹಾಕಿದ್ರೆ ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆದರೆ ನಾವು ಸೋಂಬೇರಿಗಳು, ಎದ್ದೇಳೋದು ಇಲ್ಲ. ಅಷ್ಟೊತ್ತಿಗೆ ಎದ್ದು ಬಾಗಿಲು ರಂಗೋಲಿ ಹಾಕಿ ಪೂಜೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಶುಕ್ರವಾರ ಬೆಳಗ್ಗೆನೇ ಎದ್ದು ಆ ಥರ ಮಾಡಿದ್ರೆ ಹೆಂಗಿರುತ್ತೆ. ಬಟ್ ಮಾಡ್ತಿದ್ದೆ, ಇವತ್ತು ಯಾಕೋ ಆಗಿಲ್ಲ. ಸರಿ ಆಯಿತು ಅಂತ ಹೇಳಿ, ಬಿಡು ಸಂಜೆ ಮಾಡಿದ್ರೇನು ಬೆಳಗ್ಗೆ ಮಾಡಿದ್ರೇನು ದೇವರೇ ತಾನೇ ಅಂದ್ಬಿಟ್ಟು ಸರಿ ಮಾಡೋಣ ಅಂಥೇಳಿ ಮಾಡ್ತಿದ್ದೆ. ಹೂವು ಎಲ್ಲ ಮುಡಿಸ್ತಿದ್ದೆ. ನನಗೆ ದೇವ್ರ ಮನೆ ಸಪ್ರೇಟಾಗಿ ಇರಬೇಕು ಅಂತ ತುಂಬ ಇಷ್ಟ. ಬಟ್ ಏನು ಮಾಡೋಕ್ಕಾಗಲ್ಲ. ಮನೆಯೆಲ್ಲ ತುಂಬ ಚೆನ್ನಾಗಿದೆ. ನಾವು 4 ವರ್ಷ ಆಯಿತು ಈ ಮನೆಗೆ ಬಂದು. ಆದರೆ ದೇವ್ರ ಮನೆ ಒಂದೇ ಸ್ವಲ್ಪ ಚಿಕ್ಕ. ಚೇರ್ ಹಾಕ್ಕೊಂಡು ನಾನು ಪೂಜೆ ಮಾಡಬೇಕು. ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ದಿನದ ಮಟ್ಟಿಗೆ ಅಂತ ಹೇಳಿ ಇದೇ ಮನೇಲೇ 4 ವರ್ಷದಿಂದ ಕಾಲ ಕಳೀತಿದ್ದೀವಿ. ಮತ್ತು ನಾಳೆ ಶನಿವಾರ ನಮ್ಮ ಮನೆ ದೇವ್ರದ್ದು ಹಬ್ಬ ಇದೆ. ನಾಳೆ ಹರಸೇವೆ ಇದೆ. ಊರಿಗೆ ಹೋಗೋದಕ್ಕೆ ಆಗ್ತಿಲ್ಲ. ಅದಕ್ಕೆ ಸರಿ ಅಂತ ಹೇಳಿ ಇಲ್ಲೇ ಪೂಜೆ ಮಾಡಿಸೋಣ, ಯಾವುದಾದ್ರೂ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ. ನಮ್ಮ ಮನೆ ದೇವರು ಬಂದು ಹನುಮಂತರಾಯ.
ಆಂಜನೇಯ ಸ್ವಾಮಿ. ಸರಿ, ಇಲ್ಲೇ ಗಾಳಿ ಆಂಜನೇಯ ಟೆಂಪಲ್ ಇದೆ ನಮಗೆ ಹತ್ರ ಆಗೋಂಗೆ. ಮತ್ತು ಇಲ್ಲೇ ಮನೆ ಹತ್ರ ಒಂದು ದೇವಸ್ಥಾನ ಇದೆ. ಅಲ್ಲಾದರೂ ಸರಿ ಹೋಗಿ ಬರೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.